ಮಾಜಿ ಡಿಜಿ ಐಜಿಪಿ ಓಂ ಪ್ರಕಾಶ್ ಕೊಲೆ ಪ್ರಕರಣ. ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಮೊಬೈಲ್ನ ಸೀಸ್ ಮಾಡಿದ್ದಾರೆ. ಅಫ್ಕೋರ್ಸ್ ಮಾಡ್ತಾರೆ. ಕೊಲೆ ನಡೆದ ನಂತರ ಹಲವರಿಗೆ ಫೋನ್ ಮಾಡಿದ್ರಂತೆ ಪಲ್ಲವಿ. ಯಾರ್ಯಾರಿಗೆ ಅನ್ನೋದು ಕೂಡ ಮಾಹಿತಿ ಕಲೆ ಹಾಕ್ತಾರೆ. ಇದನ್ನೇ ನಾವು ಚರ್ಚೆ ಮಾಡ್ತಾ ಇದೀವಿ ಈಗ. ಕೊಲೆ ಆದ್ಮೇಲೆ ಪಲ್ಲವಿ ಒಬ್ಬ ಮಾಜಿ IPS ಆಫೀಸರ್ನ ಹೆಂಡತಿಗೆ ಕಾಲ್ ಮಾಡ್ತಾರೆ. ಮಾಡಿ ಐ ಕಿಲ್ಡ್ ಅ ಮಾನ್ಸ್ಟರ್, ಅಂದ್ರೆ ಆ ರಾಕ್ಷಸನನ್ನ ಕೊಂದಿದ್ದೀನಿ, ನನಗೀಗ ನೆಮ್ಮದಿ ಸಿಕ್ಕಿದೆ ಅಂತ ಹೇಳಿದ್ರಂತೆ. ಅದೇ ಫೋರ್ಸಲ್ಲಿ ಹೇಳಿದ್ದಾರೆ, ನನಗೀಗ ನೆಮ್ಮದಿ ಸಿಕ್ಕಿದೆ, ರಾಕ್ಷಸನ ಅಂತ್ಯ ಆಗಿದೆ ಅಂತ ಹೇಳಿ ಫೋನ್ ಕಟ್ ಮಾಡಿದ್ರಂತೆ. ಆ ಮಾಜಿ ಆಫೀಸರ್ ಹೆಂಡತಿ ಏನಿದ್ರು, ನಿವೃತ್ತ ಆಫೀಸರ್ ಹೆಂಡತಿ ಒಂದು ಕ್ಷಣ ಅವಕ್ಕಾಗ್ಬಿಟ್ಟಿದ್ದಾರೆ. ಏನಪ್ಪ ಆಗ್ತಾ ಇದೆ ಇಲ್ಲಿ ಅಂತ ಗೊತ್ತಾಗಿಲ್ಲ ಅವ್ರಿಗೆ. ಅವರು ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ, ಆ ಲಿಮಿಟಿಗೆ ಬರೋ ಸ್ಟೇಷನ್ಗೆ ಕಾಲ್ ಮಾಡಿ ವಿಚಾರವನ್ನು ತಿಳಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಸೊ 2 ಆ್ಯಂಗಲ್ಸ್. ಒಂದು, ಪಲ್ಲವಿ ಅವರೇ ಕಾಲ್ ಮಾಡಿ ತಿಳಿಸಿದ್ರೆ ಆ ಪೊಲೀಸರಿಗೆ, ಅಥವಾ ಈ ಕಡೆಯಿಂದ ಹೋಗಿದೆಯಾ ಗೊತ್ತಿಲ್ಲ. ಪೊಲೀಸರಿಗೆ ಒಟ್ಟು ಮಾಹಿತಿ ತಿಳಿತು, ಸ್ಥಳಕ್ಕೆ ಬಂದರು. ಆಮೇಲೆ ಅವ್ರನ್ನ ಸೀಸ್ ಅಂದರೆ ವಶಕ್ಕೆ ಪಡ್ಕೊಂಡು ಕರ್ಕೊಂಡು ಹೋಗ್ಬೇಕಾದ್ರೂ ಕೂಡ ಕಿರಿಕ್ ಮಾಡಿದ್ದಾರೆ. ಸುಮ್ಮನಿರಲಿಲ್ಲ ಅವರು. ಪಲ್ಲವಿ ಅವರು ಹಿಗ್ಗಾಮುಗ್ಗ ರೇಗಾಡಿದ್ದಾರೆ, ಕಿರಿಕ್ ಮಾಡ್ಕೊಂಡಿದ್ದಾರೆ. ಒಂದು 10 ಜನ ಮಹಿಳಾ ಕಾನ್ಸ್ಟೇಬಲ್ನ ಕರ್ಕೊಂಡು ಬಂದು ಆಮೇಲೆ ಅವ್ರನ್ನ ಕರ್ಕೊಂಡು ಹೋಗ್ರೆ ಸ್ಟೇಷನ್ಗೆ. ಭಯಾನಕ ಭೀಭತ್ಸವಾಗಿ ಗಂಡನನ್ನ ಕೊಂದಿದ್ದಾರೆ ಪಲ್ಲವಿ. ನಾನು ಯಾರು ಗೊತ್ತಾ ಅನ್ನಕ್ಕೆ ನೀವು ಯಾರ ಕಡೆಯವರು ಅಂತ ಸುಳಿವನ್ನೇ ಉಳಿಸ್ಲಿಲ್ವಲ್ಲ ಮೇಡಮ್. ಈಗ ನಾನೊಬ್ಬ ಮಾಜಿ ಆಫೀಸರ್ ಹೆಂಡತಿ ಅಂತ ಹೇಳ್ಕೊಳ್ತಾ ಇದ್ರು ಇಲ್ಲಿ ತನಕ, ಆ ಆಫೀಸರೇ ಇಲ್ದಂಗಾದ್ರಲ್ಲ. ಜಗಳ ವಿಕೋಪಕ್ಕೆ ಹೋಗಿದೆ ನೋಡಿ. ಕೋಪದಲ್ಲಿ ಮೂಗು ಕುಯ್ಕೊಂಡ್ರೆ ವಾಪಸ್ ಬರುತ್ತಾ ಅಂತಾರಲ್ಲ, ಹಾಗೆ ವಿಪರೀತ ಒಂದು ತಾರಕಕ್ಕೇರಿದೆ ಗಲಾಟೆ. ಕೊಲೆಯಲ್ಲಿ ಅಂತ್ಯ ಆಗಿದೆ. ಗಂಡನನ್ನೇ ಇರಿದು ಕೊಂದಿದ್ದಾರೆ ಪಲ್ಲವಿ ಜೊತೆ ಮಗಳು ಕೂಡ ಸೇರ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಮಾನಸಿಕವಾಗಿ ನೊಂದಿದ್ರು ಅಂದರೆ ಕಾರಣಗಳೇನು, ಎಷ್ಟು ವರ್ಷದಿಂದ ಟ್ರೀಟ್ಮೆಂಟ್ ಪಡೆದುಕೊಳ್ತಾ ಇದ್ರು, ಆಮೇಲೆ ಅದು ಯಾವ ಸ್ಟೇಜಲ್ಲಿತ್ತು, ಇವೆಲ್ಲವೂ ಚರ್ಚೆ ಆಗಬೇಕು. ತನಿಖೆಗೆ ಸಹಾಯಕಾರಿ ಆಗುತ್ತೆ. ಕೌನ್ಸಿಲಿಂಗ್ ಕೊಡಬೇಕಾಗುತ್ತೆ. ಕರೆಸ್ತಾರೆ ಸೈಕಿಯಾಟ್ರಿಸ್ಟ್ಗಳನ್ನು ಕರೆಸಿ ಕೌನ್ಸಿಲಿಂಗ್ ಕೂಡ ಕೊಡಿಸ್ತಾರೆ ಅವ್ರಿಗೆ. ಅವ್ರನ್ನೂ ಈ ತನಿಖೆಯಲ್ಲಿ ಇನ್ವಾಲ್ವ್ ಮಾಡ್ಕೊಳ್ತಾರೆ ಪೊಲೀಸರು. ಅಗತ್ಯ ಬಿದ್ದರೆ ಅವ್ರುಗಳನ್ನೂ ಕೂಡ ಇನ್ವೆಸ್ಟಿಗೇಷನ್ ಒಳಗೆ ಕೇಳ್ಕೊಳ್ತಾರೆ. ಎಲ್ಲ ಆ್ಯಂಗಲ್ನಲ್ಲೂ ಕೂಡ ನೋಡ್ಬೋದು ಈ ಕೇಸ್ನ ನಾವು. ಪಲ್ಲವಿ, ಓಂ ಪ್ರಕಾಶ್ ಅವರ ಹೆಂಡತಿ ಕೃತಿ, ಅವರ ಮಗಳು. ಕೇಸ್ ಕೊಟ್ಟಿರೋದು ಯಾರು? ಕಾರ್ತಿಕೇಯ ಅಂತ, ಅಂದರೆ ಅವ್ರ ಮಗ. ಆಸ್ತಿ ವಿಚಾರವಾಗಿ ಕಿರಿಕಾಗಿತ್ತು. ಇದರಿಂದ ಮನ ನೊಂದು ಬಿಟ್ಟಿದ್ರು. ಆಮೇಲೆ ಅವರು ಕೆಲವೊಂದು ವಾಟ್ಸಪ್ ಗ್ರೂಪ್ಗಳಿಗೆ ಮೆಸೇಜ್ ಕಳಿಸಿದ್ರಂತೆ ಪಲ್ಲವಿ ಅವರು. ಆಗಾಗ ನನ್ನ ಗಂಡ ಈ ರೀತಿಯ ಕಿರಿಕ್ ಮಾಡ್ತಾ ಇದ್ದಾನೆ, ತುಂಬ ಹಿಂಸೆ ಕೊಡ್ತಾ ಇದ್ದಾರೆ, ನಮಗೆ ಮೆಂಟಲಿ ಹರಾಸ್ಮೆಂಟ್ ಮಾಡ್ತಿದ್ದಾರೆ, ಫಿಸಿಕಲಿ ಕೂಡ ನಮಗೆ ಮೇಲೆ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ, ನನ್ನ ಮತ್ತೆ ನನ್ನ ಮಗಳನ್ನ ಕೊಲ್ಲೋದಕ್ಕೆ ಊಟದಲ್ಲಿ ಪಾಯ್ಸನ್ ಮಿಕ್ಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಇಂಥದ್ದು ಕೆಲವೊಂದು ಮೆಸೇಜ್ಗಳನ್ನು ಫಾರ್ವರ್ಡ್ ಮಾಡಿದ್ರಂತೆ. ಕೊಲೆಯಾದ ನಂತರ ಯಾರ್ಯಾರಿಗೆ ಕಾಲ್ ಮಾಡಿದ್ರು ಪಲ್ಲವಿ, ಕಾಲ್ ಡೀಟೇಲ್ಸ್ನ ಇದೀಗ ತನಿಖಾಧಿಕಾರಿಗಳು ಜಾಲಾಡ್ತಾ ಇದ್ದಾರೆ. ಕೋರ್ಟ್ ಮುಂದೆ ಇದೀಗ ಹಾಜರುಪಡಿಸ್ತಾರೆ ಪೊಲೀಸರು. ಕೊಲೆಯಾದ ನಂತರ ಯಾರ್ಯಾರಿಗೆ ಕಾಲ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಜಾಲಾಡ್ತಾ ಇದ್ದಾರೆ. ಅಂದರೆ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಕಾಲ್ ಡೀಟೇಲ್ಸ್ನ ತೆಗೆಸ್ತಾ ಇದ್ದಾರೆ ತನಿಖಾಧಿಕಾರಿಗಳು. ಅವರು ಮೊದಲು ಮಾಡೋದೇ ಈಗ ಏನಿಲ್ಲ, ಟೆಕ್ನಿಕಲಿ ಎವಿಡೆನ್ಸ್ ಕಲೆಕ್ಟ್ ಮಾಡೋದು, ಅಂದರೆ ಫೋನ್ ಸೀಸ್ ಮಾಡ್ತಾರೆ. ಅಫ್ಕೋರ್ಸ್ ಮಾಡ್ತಾರೆ. ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಸದ್ಯ ಅವರ ಓಂ ಪ್ರಕಾಶ್ ಅವರ ಹೆಂಡತಿ ಮತ್ತು ಮಗಳು ಇಬ್ಬರೂ ಕೂಡ ಇದ್ದಾರೆ. ಕೆಲವೇ ಕ್ಷಣದಲ್ಲಿ ವಿಚಾರಣೆಯನ್ನು ನಡೆಸಿ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಕೃತಿ ಪಾತ್ರ ಏನು ಇದರಲ್ಲಿ, ಅವರು ಕೂಡ ಇನ್ವಾಲ್ವ್ ಆಗಿದ್ರಾ ಅಥವಾ ಬಿಡಿಸೋಕೆ ಪ್ರಯತ್ನ ಪಟ್ರಾ, ಇವೆಲ್ಲವೂ ಕೂಡ ತನಿಖೆ ಆಗುತ್ತೆ. ಯಾಕಂದರೆ ಆರೋಪಿ ಸ್ಥಾನದಲ್ಲಿ ಮಗಳು ಕೂಡ ಇದ್ದಾರಲ್ಲ. ಈಗ ಹೆಂಡತಿ ಮತ್ತು ಮಗಳಿಬ್ಬರೂ ಇದ್ದಾರೆ. ಬರೀ ಹೆಂಡತಿ ಪಾತ್ರ ಮಾತ್ರವಾ ಅಥವಾ ಕೃತಿ ಪಾತ್ರವೂ ಇತ್ತು ಅನ್ನೋದಾದರೆ ಎಷ್ಟರ ಮಟ್ಟಿಗಿತ್ತು, ಯಾವ ರೀತಿಯ ಪಾತ್ರ ಇತ್ತು, ಆಮೇಲೆ ಇವರು ಈ ಹಂತಕ್ಕೆ ಹೋಗ್ತಾರೆ, ಕೊಳ್ಳೋ ಹಂತಕ್ಕೆ ಹೋಗ್ತಾರೆ ಅಂದಾಗ ಪ್ರವೋಕ್ ಮಾಡಿದಂತಹ ಅಂಶಗಳು ಯಾವುದು? ಇಲ್ಲಿ ತನಕ ಜಗಳ ಆಗ್ತಲೇ ಇತ್ತಲ್ಲ. ಈಗ ಕೊಲೆ ಆಗಿರೋದು ನಿನ್ನೆ ವಿಪರೀತ ಒಂದು ಹಂತಕ್ಕೆ ಅಥವಾ ಕೊಲೆ ಹಂತಕ್ಕೆ ಹೋಯ್ತು ಅಂದರೆ ಕಾರಣ ಏನು? ಪ್ರವೋಕ್ ಮಾಡಿದ ಅಂಶಗಳು ಯಾವುದು? ಇಲ್ಲಿ ತನಕ ಎಳ್ದಾಡ್ತಾ ಇದ್ದಂತಹ ಜಗಳವೇನಾ ಅಥವಾ ಬೇರೆ ವಿಚಾರ ಅಲ್ಲಿಗೆ ಎಂಟ್ರಿ ಆಗುತ್ತಾ? ಇತ್ತೀಚೆಗೆ ಅವರ ತಂಗಿ ಮನೇಲಿ ಹೋಗಿ ರೆಸ್ಟ್ ಮಾಡ್ತಾ ಇದ್ರು ಇವರು, ಸಹವಾಸ ಸಾಕು ಅಂತಲೂ ಮಾಹಿತಿ ಇದೆ. ಈಗ ಅವ್ರ ತಂಗಿನೂ ಕೂಡ ಫ್ಯಾಮಿಲಿನೂ ಕರೆಸ್ಕೊಳ್ತಾರೆ.
ಜಗಳ ಹೇಗಿತ್ತು, ಯಾಕೆ ಆಗ್ತಾ ಇತ್ತು, ಯಾವ ವಿಚಾರಕ್ಕೆ ಆಗ್ತಾ ಇತ್ತು, ಎಷ್ಟು ದಿನ ನಿಮ್ಮ ಮನೇಲಿ ಬಂದಿದ್ರು, ಏನು ಹೇಳ್ತಾ ಇದ್ರು ಓಂ ಪ್ರಕಾಶ್ ನಿಮ್ಮ ಹತ್ರ, ನೋವೇನು ಹೇಳ್ಕೊಳ್ತಾ ಇದ್ರು, ಸಮಸ್ಯೆ ಏನು ಹೇಳ್ಕೊಳ್ತಾ ಇದ್ರು, ಫ್ಯಾಮಿಲಿಲಿ ಎಲ್ಲವೂ ಸರಿ ಇರಲಿಲ್ವಾ? ಸೊ ಫ್ಯಾಮಿಲಿ ಒಂದು ಎಂಟ್ರಿ ಕೂಡ ಈ ತನಿಖೆಯಲ್ಲಾಗುತ್ತೆ, ನೋ ಡೌಟ್. ಅದರಲ್ಲಿ ಮೇಲ್ನೋಟಕ್ಕೆ 100% ಕ್ಲಿಯರ್ ಆಗಿ ಕಾಣಿಸ್ತಾ ಇರುವಂಥದ್ದು ಕೌಟುಂಬಿಕ ಕಲಹವೇ ಈ ಒಂದು ಅಂತ್ಯಕ್ಕೆ, ಓಂ ಪ್ರಕಾಶ್ ಅವರ ಕೊಲೆಗೆ ಕಾರಣ ಅಂತ. ಬ್ರೂಟಲ್ ಮರ್ಡರ್ ಇದು, ಕಗ್ಗೊಲೆ, ಬರೀ ಕೊಲೆ ಅಲ್ಲ, ಕಗ್ಗೊಲೆ ಇದು. ಅವ್ರ ಮಾನಸಿಕ ಸ್ಥಿಮಿತವನ್ನ ಕಳ್ಕೊಂಡು ಮಾಡಿದ್ರು ಮತ್ತೊಂದು ಕೊಲೆನೇ ಅಲ್ವಾ, ಜೀವ ಹೋಗಿದೆಯಲ್ಲ, ಮತ್ತೆ ತರಕ್ಕಾಗಲ್ವಲ್ಲ. ಈಗ ಪೊಲೀಸರ ತನಿಖೆ ಈಗ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ, ಯಾವ್ಯಾವ ಆ್ಯಂಗಲ್ನ ತಗೊಂಡು ಹೋಗ್ತಾರೆ ಅಂತ. ನಾವು ಮಾತಾಡಿದಷ್ಟು ಅಥವಾ ಹೇಳಿದಷ್ಟು ಈಸಿಯಾಗಿ ಇಷ್ಟಿಷ್ಟೇ ಒಂದು ಕ್ವೆಶನ್ಗಳನ್ನು ಕೇಳಲ್ಲ, ಅವರು ಬಹಳ ಡೆಪ್ತಾಗಿ ಹೋಗ್ತಾರೆ. ಅಲ್ಲಿ ಸಿಗುವಂತಹ ಒಂದು ಕೂದಲನ್ನು ಬಿಡಲ್ಲ, ಅದನ್ನು ಸಾಕ್ಷಿಯಾಗಿ ಪರಿಗಣಿಸ್ಬಿಡ್ತಾರೆ ಪೊಲೀಸರು, ಬಿಡೋದೇ ಇಲ್ಲ. ಎಲ್ಲ ಎವಿಡೆನ್ಸ್ನು ಕಲೆ ಹಾಕಿ ಆಮೇಲೆ ಈಗ ಇವ್ರು ಏನು ಹೇಳ್ತಾರೆ, ಈಗ ಪಲ್ಲವಿ ಅವರು ಹೌದು ನಾನೇ ಕೊಂದೆ ಅಂತ ಹೇಳಿದ ತಕ್ಷಣ ಅವರೊಬ್ಬರನ್ನೇ ಸರಿ ಆಯ್ತು ಅಂದ್ಕೊಂಡು ರಿಪೋರ್ಟ್ ಮಾಡಿಬಿಡಲ್ಲ, ಕ್ರಾಸ್ ಚೆಕ್ ಮಾಡ್ತಾರೆ. ಯಾವಾಗ ಕೊಂದ್ರಿ, ಯಾಕೆ ಕೊಂದ್ರಿ, ಕೃತಿ ಏನು ಮಾಡ್ತಾ ಇದ್ರು, ನಿಮ್ಮ ಮಗಳೇನು ಮಾಡ್ತಾ ಇದ್ರು, ಎಲ್ಲವನ್ನ ಈಗ ತನಿಖೆಗೆ ತಗೊಳ್ತಾರೆ.